ರಾಯಚೂರಿನಲ್ಲಿ ಬಿಎಸ್ಆರ್ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸಮಾವೇಶ ಆರಂಭವಾಗಿದೆ. ರಾಯಚೂರು ಹೊರವಲಯದ 7 ಮೈಲ್ ಕ್ರಾಸ್ ಬಳಿ 40 ಎಕರೆ ವಿಶಾಲ ಪ್ರದೇಶದಲ್ಲಿ ಸಮಾವೇಶ ನಡೆಯುತ್ತಿದೆ. ಶಾಸಕರಾದ ಸೋಮಶೇಖರ್ ರೆಡ್ಡಿ, ಸುರೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯ ಮೃತ್ಯುಂಜಯ ಜಿನಗ, ಸಂಸದರಾದ ಜಯಶಾಂತ, ಸಣ್ಣ ಫಕೀರಪ್ಪ ಸೇರಿದಂತೆ ಹಲವು ಮುಖಂಡರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಸಮಾವೇಶಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಬಿಎಸ್ಆರ್ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದಾರೆ. ಸಮಾವೇಶಕ್ಕೆ ಆಗಮಿಸುವ ಜನರಿಗಾಗಿ 4 ಭಾಗದಲ್ಲಿ 400 ಊಟದ ಕೌಂಟರ್, 600 ಕುಡಿಯುವ ನೀರಿನ ನಳಗಳ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜು ಹಾಗೂ ಚಿತ್ರದುರ್ಗದ ವೀರ ಮದಕರಿ ನಾಯಕರ ವಂಶಸ್ಥ ರಾಜಣ್ಣ ನಾಯಕ ಹಾಗೂ ಹಲವು ರಾಜಕೀಯ ಗಣ್ಯರು, ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ರಾಯಚೂರಿನಲ್ಲಿ ಬಿಎಸ್ಆರ್ ಕಾಂಗ್ರೆಸ್ನ ಎಸ್ಟಿ ಸಮಾವೇಶ ಆರಂಭವಾಗಿದೆ. ರಾಯಚೂರು ಹೊರವಲಯದ 7 ಮೈಲ್ ಕ್ರಾಸ್ ಬಳಿ 40 ಎಕರೆ ವಿಶಾಲ ಪ್ರದೇಶದಲ್ಲಿ ಸಮಾವೇಶ ನಡೀತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿನ ಒಂದು ಸಡಗರ ಯಾವ ರೀತಿ ಇದೆ ಅಂತ ಶಾಸಕರಾದ ಸೋಮಶೇಖರ್ ರೆಡ್ಡಿ, ಸುರೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯ ಮೃತ್ಯುಂಜಯ ಜಿನಗ, ಸಂಸದರಾದ ಜಯಶಾಂತ, ಸಣ್ಣ ಫಕೀರಪ್ಪ ಸೇರಿದಂತೆ ಹಲವು ಪ್ರಮುಖರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಸಿದ್ಧತೆ ಅಲ್ಲಿರುವಂಥದ್ದು. ಅದರ ಜೊತೆಗೆ ಈ ಒಂದು ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿರುವ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ನಾನಾ ಭಾಗಗಳಿಂದ ಬಿಎಸ್ಆರ್ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಸಾಕಷ್ಟು ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರುವಂಥದ್ದನ್ನು, ಸಮಾವೇಶಕ್ಕೆ ಆಗಮಿಸುವ ಜನರಿಗಾಗಿ ಈಗಾಗಲೇ ಸೂಕ್ತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಊಟದ ಕೌಂಟರ್ 400 ಇದೆ, 600 ಕುಡಿಯುವ ನೀರಿನ ನಳಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜು ಹಾಗೂ ಚಿತ್ರದುರ್ಗದ ವೀರ ಮದಕರಿ ನಾಯಕರ ವಂಶಸ್ಥರಾದಂತಹ ರಾಜಣ್ಣ ನಾಯಕ ಹಾಗೂ ಹಲವು ರಾಜಕೀಯ ಮುಖಂಡರು, ಗಣ್ಯರು, ಧಾರ್ಮಿಕ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕಟೌಟ್ಗಳು, ಸಾವಿರಾರು ಕಾರ್ಯಕರ್ತರು ಬಂದಿರತಕ್ಕಂತಹ ಬಸ್ ಎಲ್ಲವೂ ಕೂಡ ಇರುವಂಥದ್ದು. ಒಟ್ಟಾರೆ ಎಸ್ಸಿ ಎಸ್ಟಿ ಸಮಾವೇಶ ಈಗಾಗಲೇ ಆರಂಭವಾಗಿದೆ. ಮನೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೇಶ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಬಿಎಸ್ಆರ್ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ಸಮಾವೇಶ ಆರಂಭವಾಗಿದೆ. ಹಲವರು ಪ್ರಮುಖರು ಕೂಡ ಭಾಗಿಯಾಗುವ ನಿರೀಕ್ಷೆ ಇದೆ. ಸಾಕಷ್ಟು ಕಾರ್ಯಕರ್ತರು ಈಗಾಗಲೇ ಜಮಾಯಿಸಿದ್ದಾರೆ. ಹೇಗಿದೆ ಅಲ್ಲಿ ವಾತಾವರಣ? ದಿವ್ಯಾ, ಅಂತ ಹೇಳಿದ್ರೆ ಬಿಎಸ್ಆರ್ ಪರಿಶಿಷ್ಟ ಜಾತಿಗಳು ಮತ್ತೆ ವರ್ಗದವರ ಸಮಾವೇಶ ಈಗ ನಡೆಸಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಶ್ರೀರಾಮುಲವರು ಈ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮಾವೇಶದ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜು ಅಂಬೇಡ್ಕರ್ ಅವರು ಬಂದಿರುವಂತದ್ದು. ಅವರು ಈಗ ಬಹಳ ಪ್ರಮುಖವಾದ ಆಕರ್ಷಣೆಯಾಗಿದ್ದಾರೆ. ಅವರ ಜೊತೆಗೆ ಬಿಜೆಪಿಯ ಸಂಸದರಾದಂತಹ ರಾಯಚೂರಿನವರಾದಂತಹ ಸಣ್ಣ ಫಕೀರಪ್ಪ ಅವರು ಮತ್ತೆ ಬಳ್ಳಾರಿಯ ಜಯಶಾಂತ ಅವರಿದ್ದಾರೆ. ಅದಲ್ಲದೆ ಬಿಜೆಪಿ ಎಂಎಲ್ಎಗಳಾದಂತಹ ಬಳ್ಳಾರಿಯ ಸೋಮಶೇಖರ್ ರೆಡ್ಡಿ ಮತ್ತೆ ಕಂಪ್ಲಿಯ ಸುರೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯ ಮೃತ್ಯುಂಜಯ ಜಿನಿಗ ಇವರು ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಕ್ಸಸ್ಫುಲ್ ಅಂತ ಅನ್ನಿಸ್ತಿದೆ. ಜನ ಕೂಡ ತುಂಬಾನೇ ಬಂದಿದ್ದಾರೆ. ಒಂದು ಲಕ್ಷಾಂತರ ಜನ ಇದ್ದಾರೆ. ಮತ್ತೆ ಬೇರೆ ಮುಖಂಡಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದ ಇವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪ್ರಮುಖವಾಗಿ ದ್ವಾರಕನಾಥ್ ಮತ್ತೆ ರಕ್ಷಿತಾ ಅವ್ರು ಬಿಟ್ಟು ಬಿಎಸ್ಆರ್ ಜೊತೆಗೆ ಗುರುತಿಸಿಕೊಂಡಿರುವಂತಹ ಬಹುತೇಕ ಎಲ್ಲ ನಾಯಕರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ದಿವ್ಯಾ, ಹೌದು ಧರಣೇಶ್, ಈಗಾಗಲೇ ಬರುವವರ ಬಗ್ಗೆ ಹೇಳಿದ್ರೆ, ಆದ್ರೆ ಬರ್ದಿರೋರ ಬಗ್ಗೆ ಹೇಳ್ತಾ ಇಲ್ಲ. ರಕ್ಷಿತಾ ಮತ್ತು ದ್ವಾರಕನಾಥ್ ಅವರು ಬರಲ್ಲ ಅನ್ನೋ ಮಾಹಿತಿ ಇದೆ, ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇವತ್ತು ಸಂಜೆ ರಕ್ಷಿತಾ ಮತ್ತೆ ದ್ವಾರಕನಾಥ್ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ವದಂತಿಗಳಿದಾವೆ. ಆದ್ರೆ ಅದು ಇನ್ನಷ್ಟೇ ಖಚಿತ ಆಗ್ಬೇಕಾಗಿದೆ. ದ್ವಾರಕನಾಥ್ ಮತ್ತೆ ರಕ್ಷಿತಾ ರಾಜೀನಾಮೆ ಕೊಡುವಂತ ಸಂಗತಿ ಇಲ್ಲಿ ಈಗ ಅಂತ ಬಿಎಸ್ಆರ್ ನಾಯಕರು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಯಾರೊಬ್ರು ಸಿದ್ಧರಿಲ್ಲ. ಶ್ರೀರಾಮುಲು ಈಗ ಸ್ವಲ್ಪ ಹೊತ್ತಿನಲ್ಲಿ ಬಂದಿದ್ದಾರೆ. ಅವರು ಏನಾದ್ರು ಅದನ್ನ ಪ್ರಸ್ತಾಪ ಮಾಡ್ತಾರ ನೋಡ್ಬೇಕಿದೆ, ಕಾದ್ ನೋಡ್ಬೇಕಿದೆ. ಅದು ಹೊರತಾಗಿ ಬೇರೆ ಯಾರು ಕೂಡ ಬಂದಿಲ್ಲದಿರೋ ನಾಯಕರ ಬಗ್ಗೆ ಅಥವಾ ಭಿನ್ನಾಭಿಪ್ರಾಯದ ಬಗ್ಗೆ ಫಸ್ಟ್ ಅಲ್ಲಿರೋ ಒಡಕಿನ ಬಗ್ಗೆ ಸಮಾವೇಶ ಸಕ್ಸಸ್ಫುಲ್ ಅನ್ನುವಂತ ಜೋಶ್ನಲ್ಲಿದ್ದಾರೆ. ದಿವ್ಯಾ, ಓಕೆ, ಪಕ್ಷದಲ್ಲಿ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಂತಿದ್ದಾರೆ ದ್ವಾರಕನಾಥ್. ರಕ್ಷಿತಾ ಕೂಡ ಬಂದಿಲ್ಲ. ಸೊ ಇದೇನಾದ್ರೂ ತೊಡಕಾಗತ್ತಾ ಸಮಾವೇಶಕ್ಕೆ? ಪ್ರಮುಖರು ಕಾಣಿಸ್ತಿಲ್ಲ ಅನ್ನುವಂಥದ್ದು. ದಿವ್ಯಾ, ಇಲ್ಲಿ ಅಂದ್ರೆ ಬರ್ತಿರುವ ಜನಗಳನ್ನ ನೋಡಿದ್ರೆ ಈಗ ಆಲ್ಮೋಸ್ಟ್ ಬೆಂಗಾಲ್ ತುಂಬಿ ಕೂಡ ಜನ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖರು ಅಂದ್ರೆ ಈ ಭಾಗದ ಎಲ್ಲ ಬಿಎಸ್ಆರ್ ಜೊತೆಗೆ ಕುಳಿತುಕೊಂಡಿರುವ ಎಲ್ಲ ನಾಯಕರಿದ್ದಾರೆ. ಮತ್ತು ಬಿಎಸ್ಆರ್ ಈಗಾಗಲೇ ಪ್ರಕಟಿಸಿರುವಂತಹ 27 ಕಾನ್ಸ್ಟಿಟ್ಯೂನ್ಸಿಯ ಶಾಸಕರ ಅಭ್ಯರ್ಥಿಗಳು ಸಹ
ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಅಂದ್ರೆ ರಕ್ಷಿತಾ ಅಥವಾ ದ್ವಾರಕನಾಥ್ ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಿಲ್ಲ. ಎಸ್, ಮಾಹಿತಿಗಾಗಿ ಧನ್ಯವಾದ ಧರಣೇಶ್. ಒಟ್ಟಾರೆ ರಾಯಚೂರಿನಲ್ಲಿ ಬಿಎಸ್ಆರ್ ಕಾಂಗ್ರೆಸ್ನ SC/ST ಸಮಾವೇಶ ಆರಂಭವಾಗಿದೆ. ರಾಯಚೂರು ಹೊರವಲಯದ 7 ಮೈಲ್ ಕ್ರಾಸ್ ಬಳಿ 40 ಎಕರೆ ವಿಶಾಲ ಪ್ರದೇಶದಲ್ಲಿ ಒಂದು ಸಮಾವೇಶ ನಡೀತಾ ಇರುವುದು. ಅಲ್ಲಿನ ಸಿದ್ಧತೆ, ಅಲ್ಲಿನ ಸಮಾವೇಶದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಒಂದು ಕಡೆ ಸಮಾವೇಶ ಆದರೆ ಮತ್ತೊಂದು ಕಡೆ ಬಿಎಸ್ಆರ್ ಕಾಂಗ್ರೆಸ್ನಲ್ಲಿ ಭಿನ್ನಮತ ಕೂಡ ಸ್ಫೋಟಗೊಂಡಿರುವಂಥದ್ದು. ಹಲವರು ಪ್ರಮುಖರು ಈಗ ಭಾಗಿಯಾಗ್ತಾ ಇರುವಂಥದ್ದು ಈ ಒಂದು ಸಮಾವೇಶದಲ್ಲಿ. ವೀರ ಮದಕರಿ ನಾಯಕರ ವಂಶಸ್ಥರಾದಂತಹ ರಾಜಣ್ಣ ನಾಯ್ಕ ಇರ್ಬೋದು, ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜು ಅವರು ಬರುವಂಥದ್ದಾಗಿರ್ಬೋದು. ಆದರೆ ಬರೆದಿರೋ ಲಿಸ್ಟಲ್ಲಿ ಈಗ ರಕ್ಷಿತಾ ಕೂಡ ಸೇರ್ಕೊಂಡಿದ್ದಾರೆ. ಅದರ ಜೊತೆಗೆ ದ್ವಾರಕನಾಥ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ರಾಜೀನಾಮೆ ನೀಡೋ ಸಾಧ್ಯತೆ ಕೂಡ ದಟ್ಟವಾಗಿದೆ.